ಫಿಲಮ್ ಅಲ್ಲಿ ಬರೋ ತರ ನನ್ಗೋಸ್ಕರ ಚಂದ್ರನ್ ತಂದ್ಕೊಡು, ನಿನ್ನ ಆಕಾಶದಷ್ಟು ಪ್ರೀತಿ ಮಾಡ್ತೀನಿ ಅಂತ ಹೇಳ್ದವಳಲ್ಲ ಅವಳು. ಆದ್ರೆ ಮನೆಗೆ ತಲುಪಿದ ತಕ್ಷಣ ನನ್ಗೆ ಕಾಲ್ ಮಾಡು ಅಂತ ಅಳ್ತಾಳೆ. ಯಜಮಾನ್ರೆ ಇವತ್ತೇನಾಯ್ತು ಗೊತ್ತಾ ಅಂತ ಪೂರ್ತಿ ದಿನದ ಗಾಸಿಪ್ ಮಾಡ್ತಾಳೆ. ನೀವಿಲ್ದೆ ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ ಅಂತಾಳೆ. ನಾನ್ ಟೈಮಿಂಗ್ ಸರಿಯಾಗಿ ಊಟ ಮಾಡಿಲ್ಲ ಅಂತ ಸಿಟ್ಟಾಗ್ತಾಳೆ. ವಾವ್, ಬ್ಲ್ಯಾಕ್ ಶರ್ಟ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಅಂತ ನನ್ನ ಕಾಲರ್ನ ಸರಿ ಮಾಡ್ತಾಳೆ. ನನಗೆ ಇಷ್ಟವಾಗಿರೋ ಅಡುಗೆ ಎಲ್ಲ ಮಾಡಿ ನಿಮ್ಗೋಸ್ಕರ ನಾನೇ ಮಾಡಿರೋದು, ತಿಂದು ಹೇಗಿದೆ ಅಂತ ಹೇಳಿ ಅಂತಾಳೆ. ಯಾವುದೇ ವಿಷ್ ಆಗ್ಲಿ ನಾನೇ ಫಸ್ಟ್ ವಿಶ್ ಮಾಡ್ಬೇಕು ಅಂತ ಕಾಯ್ತಾ ಇರ್ತಾಳೆ. ಒಂದು ಸಲ ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೂ ಟೆನ್ಷನ್ ಆಗ್ಬಿಡ್ತಾಳೆ. ಬೇಡ ಇನ್ನೂ ಸ್ವಲ್ಪ ಹೊತ್ತು ಇದ್ದೋಗ್ತೀರಾ ಅಂತ ಕೇಳ್ತಾಳೆ. ಅವಳು ನಾಳೆಯಲ್ಲಿ ನನ್ನ ಕಾಣ್ತಾ ಇದ್ದಾಳೆ. ತುಂಬಾನೇ ಸ್ಪೆಷಲ್ ಅವಳು. ನನ್ನ ಜೀವನದ ಬೀದಿನ ತುಂಬಾ ಸುಂದರವಾಗಿ ಅಲಂಕರಿಸಿದವಳು. ಅಲ್ಲಿನೂ ನಾನ್ ನಡಿಬೇಕು, ಅವಳ ಜೊತೆ ನಡಿಬೇಕು, ನಮ್ಮ ಗೂಡು ತಲುಪುವವರೆಗೂ ನಡಿಬೇಕು, ನನ್ನ ಆಯಸ್ಸು ಮುಗಿಯುವವರೆಗೂ ನಡಿಬೇಕು. ನೂರು ಜನ್ಮವು ತಂದ ನಮ್ಮ ಈ ಅನುಬಂಧ, ಸ್ನೇಹ ಪ್ರೀತಿಯು ತಂದ ಇಂಥ ಮಹದಾನಂದ. ಎಂಥ ಚೆನ್ನ ಎಂಥ ಚೆನ್ನ ಎಂದ ನಿನ್ನ ಮಾತಕ್ಕಿನ್ನ ಎಂದು ಹೇಳಿದೆ.